ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ನಾನು ಒಂದು ಪ್ರೈವೇಟ್ ಥಿಯೇಟರ್ನ ಬುಕ್ ಮಾಡಿದ್ದೆ. ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ನೋಡಿ, ನನ್ನ ಟೈಮ್ ಆಗೋಗಿತ್ತು. ನಾವು ಮಾರ್ನಿಂಗ್ ಬೇರೆ ಎಲ್ಲೋ ಹೋಗಿದ್ವಿ. ಅಲ್ಲಿಂದ ಬಂದು ಅಲ್ಲಿಗೆ ಹೋಗೋಷ್ಟೊತ್ತು ತುಂಬಾ ಟೈಮ್ ಆಯಿತು. ಸೊ ನಾನು ಮೇಕಪ್ ಏನೂ ಮಾಡ್ಕೊಂಡಿರಲಿಲ್ಲ. ಕಾರಲ್ಲಿ ಮೇಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನ ನಂಬರ್ ಕಳಿಸ್ಲ ಅವ್ರಿಗೆ, ರಾಜೇಶ್ ಹೇಳ್ದು ಅಂತ ಫೋನ್ ಮಾಡ್ತಾರೆ. ನೋಡಿ, ನಾವಿವಾಗ ಬಂದ್ವಿ. ನಾವು ಆ ಸ್ಪಾಟ್ಗೆ ಆಲ್ರೆಡಿ ಟೈಮ್ ಆಗೋಗಿದೆ. 7:30ಗೆ ನಾವು ಅಲ್ಲಿಗೆ ರೀಚ್ ಆಗಬೇಕಾಗಿತ್ತು. ಆ್ಯಕ್ಚುಲಿ 8:30 ಆಯಿತು ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ಆದ್ರೂ ಇನ್ನೂ ಟೈಮ್ ಮಾಡ್ತಾನೇ ಇದ್ದಾರೆ. ಕಾರ್ ಪಾರ್ಕಿಂಗ್ ಮಾಡ್ತೀನಿ, ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ ಅಂದ್ಕೊಂಡೆ ಟೈಮ್ ವೇಸ್ಟ್ ಮಾಡ್ತಾನೇ ಇದ್ದಾರೆ. ಆಯಿತು ಅಂತ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ ಎಲ್ಲಿ ಅದು ಪ್ಲೇಸ್ ಅಂತ. ಬಟ್ ಇಮಾನಿಗೆ ಇದು ಔಟ್ಫಿಟ್ ಹಾಕಿದೆ. ಆ್ಯಂಡ್ ಸದ್ವಿಕ ಅವನಿಗೆ ಇಷ್ಟವಾಗಿರೋ ಔಟ್ಫಿಟ್ ಹಾಕ್ಕೊಂಡಿದ್ದಾನೆ. ನೋಡಿ, ನಾನು ಬೇರೆ ಹಾಕು ಅಂತ ಹೇಳಿದ್ರೆ ಅದು ಹಾಕ್ಕೊಂಡ. ಅವ್ನ ಫೇವ್ರೆಟ್ ಡ್ರೆಸ್ ಅದು ಅವನಿಗೆ. ಆಲ್ಮೋಸ್ಟ್ ಲೇಟ್ ಆಗಿದೆ, ಬನ್ನಿ ಹೋಗೋಣ. ಕೈಲ್ಸ್ ಬಿಸಾಕ್ಬಿಟ್ಟೆ ಅಲ್ಲಿ ಕುತ್ಕೊಳ್ಳಿ, ವೆಯ್ಟ್ ಮಾಡಿ. ನೀವು ಸ್ವಲ್ಪ ಫ್ಯಾನ್ ಎ ಸಿ ಹಾಕ್ಸ್ಕೊಡಿ. ಬಾಚಿನಿಲಿ ನಿಮ್ಮ ಫೋನಲ್ಲಿ ತೆಗೀರಿ, ಚೆನ್ನಾಗಿ ಬರುತ್ತೆ. ಡ್ರೆಸ್ ಚೆನ್ನಾಗಿರೋ ವಿಮಾನಿದು. ನೋಡಿ ಫ್ರೆಂಡ್ಸ್, ಅಮ್ಮನ ಈ ಥರ ವಿಡಿಯೋ ಮಾಡಿ.
ಸದ್ವಿಗ್ ಹಾಗೆ ಒಂದಷ್ಟು ವೀಡಿಯೋಸ್ ಮಾಡಿಸ್ಕೊಡೋಣ ಅಂತ ವೀಡಿಯೋಸ್ ಮಾಡಿಸ್ಕೊತಾ ಇದ್ದೆ. ನಮ್ಮ ಇಮಾನಿ ವೀಡಿಯೋ ಮಾಡ್ತಾಯಿದ್ಲು. ಆ್ಯಕ್ಚುಲಿ ನಾನು ಮತ್ತು ರಾಜೇಶ್ವರ್ ಇಬ್ಬರೇ ಬರೋದು, ಒಂದು ವೀಡಿಯೋ ಮಾಡು ಅಂತ ಹೇಳಿದ್ವಿ. ಮಾಡ್ತೀನಿ ಅಂತ ಇಮಾನಿ ವೀಡಿಯೋ ಮಾಡ್ತಿದ್ದಾಳೆ. ಸದ್ವಿಗ್ ಬಂದು ನೋಡಿ ಡೋರ್ ಓಪನ್ ಮಾಡ್ತಿದ್ದಾನೆ. ಬೇಡ ಬೇಡ ಅಂದ್ರೂ ನಾನು ಡೋರ್ ಓಪನ್ ಮಾಡ್ತೀನಿ ಅಂತ ಬಂದು ಡೋರ್ ಓಪನ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟಿಂಗೇ ಆಗಿತ್ತು. ಫಾಗೂ ಅಷ್ಟೇ ಜಸ್ಟ್ ಒಂದು 5 ಮಿನಿಟ್ಸ್ ಇರುತ್ತೆ, 5 to 8 ಮಿನಿಟ್ಸ್ ಇರುತ್ತೆ ಅಷ್ಟೇ. ಸ್ಟಾರ್ಟಿಂಗ್ ನೋಡಿದ್ರಲ್ಲ ಅದಷ್ಟೇ ಫಾಗ್ ಇರೋದು. ನೆಕ್ಸ್ಟು ಇದು ಮಾತ್ರ ನಾವು ಸಿಂಪಲ್ಲಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ವೀಡಿಯೋ ಮಾಡ್ಕೊತಾ ಇರೋದಷ್ಟೇ. ಕೇಕೆಲ್ಲ ಕಟ್ಟೆಲ್ಲ ಮಾಡಾಗಿತ್ತು. ಹಾಗೆ ಜಸ್ಟ್ ಒಂದು ಸಿಂಪಲ್ಲಾಗಿರೋ ವೀಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಇಮಾನಿನೂ ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ವೀಡಿಯೋ ಇಮಾನಿ. ಇಷ್ಟ ಆಯಿತು, ವೀಡಿಯೋಸು ಚೆನ್ನಾಗಿ ಬಂತು. ಏನಿಲ್ಲ, ಒನ್ ಟೈಮ್ ಹೋಗ್ಬೋದು. ನಾವು 4 ಮೆಂಬರ್ಸ್ ಅಷ್ಟೇ ಹೋಗಿದ್ದಿದ್ದು. ಸೊ ಯಾರೂ ಇರಲಿಲ್ಲ ಅಲ್ಲಿ ವೀಡಿಯೋ ಮಾಡೋದಕ್ಕೆ. ಸ್ಟಾರ್ಟಿಂಗ್ ಮಾತ್ರ ಅಲ್ಲೇ ಇರ್ತಾರಲ್ಲ ಅವ್ರು ಬಂದು ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾರೆ. ಆಮೇಲಿಂದ ನಮ್ಮದೇ ಫುಲ್ ಥಿಯೇಟ್ರ್ ನಮ್ಮದೇ. ಸೊ ಇಮಾನಿ ವೀಡಿಯೋ ಮಾಡ್ತಾ ಇದ್ದಾಳೆ. ಕೇಕೆಲ್ಲ ಕಟ್ ಮಾಡಾಗಿತ್ತು. ಆಲ್ರೆಡಿ 9:30 ಆಗಿತ್ತು. ಸೊ ಊಟ ನಾವು ಆರ್ಡ್ರ್ ಮಾಡಿದ್ವಿ. ಊಟ ಅವರೇ ಕೊಡೋದಿಲ್ಲ, ನಾವು ಔಟ್ಸೈಡ್ ಝೊಮೊಟೊಯಿಂದ ಆರ್ಡ್ರ್ ಮಾಡ್ಕೊಬೇಕು. ಆರ್ಡ್ರ್ ಮಾಡ್ಕೊಂಡ್ರೆ ಅಲ್ಲಿಗೇ ತೊಗೊಬಂದು ಕೊಡ್ತಾರೆ. ಸೊ ನಾವು ಊಟ ಎಲ್ಲ ಆಲ್ರೆಡಿ ಆರ್ಡ್ರ್ ಮಾಡಿದ್ವಿ, ಏನೇನು ಬೇಕೆಲ್ಲನೂ. ಇವಾಗ ನನ್ನ ಹಸ್ಬೆಂಡ್ ಹೋಗಿ ಊಟ ಇಸ್ಕೊಂಬರ್ತೀನಿ ಅಂತ ಹೇಳಿದ್ರು. ನೋಡಿ ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಆಲ್ರೆಡಿ ಅವ್ರು ಕಾಲ್ ಮಾಡಿದರು ಫುಡ್ ಬಂದಿದೆ ಅಂತ. ಸೊ ಫುಡ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಫುಡ್ ಬರ್ತಾ ಇದೆ. ಫುಡ್ಡು ಕೊಡ್ತಾಳೆ ಇರು, ಇಲ್ಲೇ ಇರುತ್ತೆ. ಏನು ತಗೊಂಡಿದ್ದು ನೋಡೋಣ. ಅಲ್ಲೇ ಯಾವುದೋ ಒಂದು ಫೇಮಸ್ ಹೋಟೆಲ್ ಇತ್ತು, ಅಲ್ಲಿಂದನೇ ಫುಡ್ ಆರ್ಡ್ರ್ ಮಾಡಿದರು. ಬಟ್ ಫುಡ್ ಮಾತ್ರ ನಿಜ ತುಂಬಾ ಚೆನ್ನಾಗಿತ್ತು. ನಾನು ಇಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ಏನೋ ಹೇಳ್ತಾ ಇದ್ದೆ ಅವ್ರಿಗೆ. ಬಟ್ ನೋಡು ನೀನು ಇಲ್ಲೊಂದ್ಸಲ ಟೇಸ್ಟ್ ಮಾಡು, ಲಾಸ್ಟ್ ಟೈಮ್ ನಾನು ತಿಂದಿದ್ದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನಿಜ ಟ್ರಸ್ಟ್ ಮೀ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲ ನಾವು ನಾನ್ ವೆಜ್ಜನ್ನೇ ಆರ್ಡ್ರ್ ಮಾಡಿದ್ವಿ. ಏನೇನು ಆರ್ಡ್ರ್ ಮಾಡಿದೆ ಅಂತ ಮುಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಬಟ್ ನಿಜ ಏನಾಗಿದೆ ಅಂದರೆ ತಿನ್ನೋಕ್ಕಾಗಿಲ್ಲ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಏನಂದರೆ ಏನಾದ್ರು ತಿನ್ನಬೇಕಂದ್ರೆ ಒಂದು ಪ್ಲೇಟ್ಸ್ ಇರಬೇಕು, ಇಲ್ಲಾಂದರೆ ಒಂದು ಬೌಲ್ ಇರಬೇಕು, ಏನಾದರೂ ಇರಬೇಕು ತಿನ್ನೋದಕ್ಕೆ. ಬಟ್ ಅಲ್ಲಿ ಏನೂ ಇರಲಿಲ್ಲ. ನಾವೂ ಆರ್ಡ್ರ್ ಮಾಡಲಿಲ್ಲ, ಅದನ್ನು ಮರ್ತ್ಕೊಂಡು ನಾವೂ ಆರ್ಡ್ರ್ ಮಾಡಿರಲಿಲ್ಲ. ಬಟ್ ವಾಟರ್ ಮಾತ್ರ ಗ್ಲಾಸಸ್ ಸಿಕ್ತು ನಮಗೆ. ಊಟ ಮಾಡೋದಕ್ಕೆ ಪ್ಲೇಟ್ಸ್ ಇರಲಿಲ್ಲ. ಈ ಥರ ಬೌಲ್ ಇತ್ತು. ಈ ಥರ ಸೈಡ್ಸು ಸ್ನ್ಯಾಕ್ಸ್ ಎಲ್ಲ ಇತ್ತಲ್ಲ,
ಅದೆಲ್ಲ ನಾವು ಬೌಲಲ್ಲೇ ತಿಂದ್ವಿ. ಬಟ್ ಬಿರಿಯಾನಿ ತಿನ್ನೋದಕ್ಕೆ ಪ್ಲೇಟ್ಸ್ ಇರಲಿಲ್ಲ. ನೋಡಿ ಆಲ್ಮೋಸ್ಟ್ ಎಷ್ಟಾಯಿತು ಅಂದರೆ ಇದು ಪ್ರೈಸೇ ನಮಗೆ 2,500 ಆಯಿತು ಊಟಕ್ಕೇ. ಬರೀ ಆರ್ಡ್ರ್ ಮಾಡಿದ್ವಲ್ಲ, ಡೆಲಿವರಿ ಚಾರ್ಜಸ್ಸು ಬಟ್ ಫುಡ್ಡು ಎಲ್ಲ ಸೇರಿ 2,500 ಆಯಿತು. ಬಟ್ ನನಗೆ ಆ ಅಮೌಂಟ್ಗೆ ಅದು ಟೇಸ್ಟ್ ವರ್ತ್ ಅಂತ ಅನಿಸ್ತು. ಬಟ್ ಟೇಸ್ಟ್ ವೈಸ್ ಅಮೌಂಟ್ ಕೊಡ್ಬೋದು ಅಂತ ಅನಿಸ್ತು. ಬಟ್ ಬಿರಿಯಾನಿ ಏನು ಮಾಡೋದು, ದೊಡ್ಡ ಬಕೆಟ್ ಬಿರಿಯಾನಿನೇ ತರಿಸಿದ್ವಿ. ಅದರಲ್ಲೇ ಎಲ್ಲ ಕೈ ಹಾಕ್ಕೊಂಡು ಅದರಲ್ಲೇ ಎತ್ಕೊಂಡು ತಿಂತಾಯಿದ್ವಿ. ಪ್ಲೇಟ್ಸ್ ಇಲ್ವಲ್ಲ, ಏನು ಮಾಡೋದು. ನಾನು ಮಕ್ಳಿಗೆ ತಿನ್ನಿಸ್ತಾಯಿದ್ದೆ. ಇಮಾನಿ ಸದ್ವಿಕ್ಕೆ ನಾನು ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡು ತಿನ್ನಿಸ್ತಾಯಿದ್ದೆ. ಬಟ್ ನಾನು ನನ್ನ ಹಸ್ಬೆಂಡ್ ಅದರಲ್ಲೇ ತಿಂದ್ವಿ. ಟೇಸ್ಟ್ ವೈಸ್ ಸೂಪರ್. ಚಿನ್ನು ವೀಡಿಯೋ ನೀನು ಮಾಡ್ಬೋದು ಚಿನ್ನು. Electromagnetic stars. ಏನೇನಿದೆ? From things. ಬಿರಿಯಾನಿ, ಚಿಕನ್ ಕಬಾಬ್, ಎಗ್ ಫ್ರೈ, Jesse tu trabajo para el music is ಮಟನ್ ಚಾಪ್ಸ್, 2,000 volts. ಸೀ ಕಬಾಬ್. I'm here for Jamie Kurinida. ಬಿರಿಯಾನಿ. ಕೈ ಎತ್ತಿ. ತಣ್ಣಗಾಗ್ಬಿಡುತ್ತೆ, ಫ್ಯಾನ್ ಹಾಕಿದೆ. Confused. चोरी कैसे हो? तुम्हें फोटो भेज दिया, दाओ टिकट. अभी तो सॉलिड बात लगेगी. ನಂದು ಇದು ಎಗ್ ಬಿರಿಯಾನಿ. ಊಟ ಎಲ್ಲ ಮುಗಿಸಿದ್ವಿ. ಊಟ ಎಲ್ಲ ಮುಗಿಸಿ ಇನ್ನೊಂದು 20 ಮಿನಿಟ್ಸ್ ಏನೋ ಇತ್ತು. 20 ಮಿನಿಟ್ಸ್ ಇದ್ದು ರೆಡಿ. ಸರಿ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ರೀ, ಒಂದಷ್ಟು ವೀಡಿಯೋಸ್ ತೊಗೊಳ್ಳೋಣ ಅಂತ ನಾನು ಅಂದೆ. ಅವರಂತೂ ನಿಂದಿದೆ ಆಯಿತು, ಬರೀ ವೀಡಿಯೋಸ್ ಫೋಟೋಸೇ ಅಂತಲೇ ಇದ್ದರು. ಸರಿ ಅಂತೇಳಿ ಇನ್ನೊಂದು ನಮಗೆ ಟೈಮ್ ಕರೆಕ್ಟಾಗಿ 7:30 to 10:30, 10:15 ಆ್ಯಕ್ಚುಲಿ 10:15 ತನಕ ಟೈಮ್ ಇದ್ದಿದ್ದು. ಸೊ ಇನ್ನೊಂದು 20 ಮಿನಿಟ್ಸ್ ಇತ್ತು. ಒಂದಷ್ಟು ಇಮಾನಿದು ಸದ್ವಿಗ್ದು ವೀಡಿಯೋಸ್ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, ಅವರಿಬ್ಬರದ್ದು ವೀಡಿಯೋಸ್ ಇಲ್ಲ. ಅವರಿಬ್ಬರು ಯಾವ ಫೋಟೋಗೂ ಬರೋದಿಲ್ಲ, ವೀಡಿಯೋಗೂ ಬರೋದಿಲ್ಲ. ಅದಕ್ಕೇ ಅವರಿಬ್ಬರನ್ನೇ ಕರೆದು ಒಂದಷ್ಟು ವೀಡಿಯೋಸ್ ತೆಗಿತಾ ಇದ್ದಾರೆ ನೋಡಿ ಅಲ್ಲಿ. ಬಟ್ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಒಂದು 3 hours ಎಂಜಾಯ್ ಮಾಡ್ಬೋದು. ಹೋಗಿ ಬನ್ನಿ. ನಮಗೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಆ್ಯಂಡ್ ನಾನು ಅಲ್ಲಿ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದೆ. ಇನ್ನೇನು ಅವರಿಬ್ಬರು ವೀಡಿಯೋ ಮಾಡ್ತಾಯಿದ್ರಲ್ಲ, ನಾನು ಹಾಗೆ ಮೂವಿ ನೋಡ್ತಾ ಇದ್ದೆ. ನಂದು ಹಾಗೆ ವೀಡಿಯೋ ಮಾಡಿದ್ದಾರೆ ಅವರು. ನಾನು ಬೀನ್ ಬ್ಯಾಗ್ ಮೇಲೆ ಕೂತಿರೋದು ನೋಡ್ಬಿಟ್ಟು ರಾಜೇಶ್ ಅವರು ಬಂದು ಕೂತ್ಕೊಂಡ್ರು ಬೀನ್ ಬ್ಯಾಗ್ ಮೇಲೆ. ಹಾಗೆ ಇಮಾನಿ ವೀಡಿಯೋ ಮಾಡ್ತಾಯಿದ್ಲು. ವೀಡಿಯೋ ಮಾಡಿ ಒಂದಷ್ಟು ಫೋಟೋಸ್ ತೆಗಿತಾ ಇದ್ಲು. ಹೊರಡ್ತಾ ಇದ್ದೀವಿ ನಾವು. ಏನು ಎಂಜಾಯ್ ಮಾಡಲಿಲ್ಲ, ಸರಿಯಾಗಿಯೇ ಎಂಜಾಯ್ ಮಾಡಿಲ್ಲ, ಬರೀ ತಿನ್ನೋದೇ ಆಯ್ತು ನಮ್ಮದು. ಸೊ ಗೋಯಿಂಗ್. ಹೆಂಗಿತ್ತು ರೀ? ಇಷ್ಟ ಆಯ್ತಾ ಸರ್ಪ್ರೈಸು? ಗೋಯಿಂಗ್. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ಇದಕ್ಕೆ ಹೋಗಿ ಬರೋದಕ್ಕೆ ಕಾಸ್ಟ್ ಆಗಿದ್ದು 2,699 rupees ವಿತೌಟ್ ಫುಡ್. ನಮಗೆ ಫಾಗ್ ಎಂಟ್ರಿಗೇ ಸಪ್ರೇಟ್ 500 rupees ತೊಗೊತಾರೆ. ಸೊ ಎಲ್ಲ ಟೋಟಲ್ ಸೇರಿ 2,699 ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.